ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಭಕ್ತಿ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ ಎ ರಮಾನಂದ್, ಆಪ್ಷನ್ ಬಿ ಶಂಕರಾಚಾರ್ಯ, ಆಪ್ಷನ್ ಸಿ ವಿವೇಕಾನಂದ್, ಆಪ್ಷನ್ ಡಿ ಕಬೀರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಮಾನಂದ್. ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಭಕ್ತಿ ಚಳುವಳಿಯನ್ನು ರಮಾನಂದ ಅವರು ಪ್ರಾರಂಭಿಸಿದರು. ಮುಂದಿನ ಪ್ರಶ್ನೆ, ಯಾರ ಆಳ್ವಿಕೆಯಲ್ಲಿ ರಾಜ್ಯ ಧರ್ಮ ಇಸ್ಲಾಮನ್ನು ರದ್ದುಗೊಳಿಸಲಾಯಿತು? ಆಪ್ಷನ್ ಎ ಬಾಬರ್, ಆಪ್ಷನ್ ಬಿ ಶೇರ್ ಶಾ, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಶಹಜಹಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಬರ್. ಅಕ್ಬರ್ರ ಆಳ್ವಿಕೆಯಲ್ಲಿ ರಾಜ್ಯ ಧರ್ಮ ಇಸ್ಲಾಮನ್ನು ರದ್ದುಗೊಳಿಸಲಾಯಿತು. ಮುಂದಿನ ಪ್ರಶ್ನೆ, ವಿಶ್ವ ಟಿಬಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ 14 ಫೆಬ್ರವರಿ, ಆಪ್ಷನ್ ಬಿ 24 ಜೂನ್, ಆಪ್ಷನ್ ಸಿ 24 ಏಪ್ರಿಲ್, ಆಪ್ಷನ್ ಡಿ 24 ಮಾರ್ಚ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 24 ಮಾರ್ಚ್. ವಿಶ್ವ ಟಿಬಿ ದಿನವನ್ನು 24 ಮಾರ್ಚ್ ರಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಬಿಹಾರದ ದುಃಖ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಭಾಗೀರಥಿ, ಆಪ್ಷನ್ ಬಿ ಕೋಶಿ, ಆಪ್ಷನ್ ಸಿ ಖಂಡಕ್, ಆಪ್ಷನ್ ಡಿ ಗೋಮತಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಶಿ. ಬಿಹಾರದ ದುಃಖ ಎಂದು ಕೋಶಿ ನದಿಯನ್ನು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಕಲ್ಸಾವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಗುರು ನಾನಕ್ ದೇವ್, ಆಪ್ಷನ್ ಬಿ ಗುರು ಅರ್ಜುನ್ ದೇವ್, ಆಪ್ಷನ್ ಸಿ ಗುರು ರಾಮದಾಸ್, ಆಪ್ಷನ್ ಡಿ ಗುರು ಗೋವಿಂದ ಸಿಂಗ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗುರು ಗೋವಿಂದ ಸಿಂಗ್. ಖಾಲ್ಸಾವನ್ನು ಸ್ಥಾಪಿಸಿದವರು ಗುರು ಗೋವಿಂದ ಸಿಂಗ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಅರ್ಜುನ ಪ್ರಶಸ್ತಿಯ ನಗದು ಮೊತ್ತ ಎಷ್ಟು? 50,000 ರೂಪಾಯಿ, ಆಪ್ಷನ್ ಬಿ 1 ಲಕ್ಷ ರೂಪಾಯಿ, ಆಪ್ಷನ್ ಸಿ 3 ಲಕ್ಷ ರೂಪಾಯಿ, ಆಪ್ಷನ್ ಡಿ 5 ಲಕ್ಷ ರೂಪಾಯಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 5 ಲಕ್ಷ ರೂಪಾಯಿ. ಅರ್ಜುನ ಪ್ರಶಸ್ತಿಯ ನಗದು ಮೊತ್ತ 5 ಲಕ್ಷ ರೂಪಾಯಿ ಆಗಿದೆ. ಮುಂದಿನ ಪ್ರಶ್ನೆ, ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? ಆಪ್ಷನ್ ಎ ಕೇಶವ್ ಚಂದ್ರ ಸೇನ್, ಆಪ್ಷನ್ ಬಿ ರಾಜಾ ರಾಮಮೋಹನ್ ರಾಯ್, ಆಪ್ಷನ್ ಸಿ ಎ.ಓ. ಹ್ಯೂಮ್, ಆಪ್ಷನ್ ಡಿ ಸಲೀಂ ಉಲ್ಲಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಾ ರಾಮಮೋಹನ್ ರಾಯ್. ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾ ರಾಮಮೋಹನ್ ರಾಯ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಅಮೃತಸರದಲ್ಲಿ ಗೋಲ್ಡನ್ ಟೆಂಪಲ್ ಅನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ಅರ್ಜುನ್ ದೇವ್, ಆಪ್ಷನ್ ಬಿ ತೇಜ್ ಬಹದ್ದೂರ್, ಆಪ್ಷನ್ ಸಿ ಹರಗೋವಿಂದ್, ಆಪ್ಷನ್ ಡಿ ರಾಮದಾಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜುನ್ ದೇವ್. ಅಮೃತಸರದಲ್ಲಿ ಗೋಲ್ಡನ್ ಟೆಂಪಲ್ ಅನ್ನು ನಿರ್ಮಿಸಿದವರು ಅರ್ಜುನ್ ದೇವ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಜವಾಹರ್ ಸಾಗರ್ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ಆಪ್ಷನ್ ಎ ಕೃಷ್ಣಾ ನದಿ, ಆಪ್ಷನ್ ಬಿ ಲೂನಿ ನದಿ, ಆಪ್ಷನ್ ಸಿ ಬನಾಸ್ ನದಿ, ಆಪ್ಷನ್ ಡಿ ಚಂಬಲ್ ನದಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚಂಬಲ್ ನದಿ. ಜವಾಹರ್ ಸಾಗರ ಅಣೆಕಟ್ಟು ಚಂಬಲ್ ನದಿಯ ಮೇಲೆ ಇದೆ. ಮುಂದಿನ ಪ್ರಶ್ನೆ, ಬೌದ್ಧ ಧರ್ಮದ ಮೂಲ ಯಾರು? ಆಪ್ಷನ್ ಎ ಗೌತಮ್ ಬುದ್ಧ, ಆಪ್ಷನ್ ಬಿ ಪಾರ್ಶ್ವನಾಥ್, ಆಪ್ಷನ್ ಸಿ ರಿಷಭ್ ದೇವ್, ಆಪ್ಷನ್ ಡಿ ಮಹಾವೀರ್ ಸ್ವಾಮಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೌತಮ್ ಬುದ್ಧ. ಬೌದ್ಧ ಧರ್ಮದ ಮೂಲ ಗೌತಮ್ ಬುದ್ಧ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಲೋಸಾಂಗ್ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಟಿಬೇಟ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಪಂಜಾಬ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಕಿಂ. ಲೋಸಾಂಗ್ ಹಬ್ಬವನ್ನು ಸಿಕ್ಕಿಂ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಪೀಸಾ ಗೋಪುರ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಸ್ಪೇನ್ನಲ್ಲಿ,
ಆಪ್ಷನ್ ಬಿ ಪರ್ಷಿಯಾದಲ್ಲಿ, ಆಪ್ಷನ್ ಸಿ ಫ್ರಾನ್ಸ್ನಲ್ಲಿ, ಆಪ್ಷನ್ ಡಿ ಇಟಲಿಯಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಟಲಿಯಲ್ಲಿ. ಪೀಸಾ ಗೋಪುರ ಇಟಲಿ ದೇಶದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಶಾಂತಿನಿಕೇತನವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಸುರೇಂದ್ರನಾಥ್ ಬ್ಯಾನರ್ಜಿ, ಆಪ್ಷನ್ ಬಿ ದೇವೇಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಡಿ ದಾದಾಬಾಯಿ ನವರೋಜಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್. ಶಾಂತಿನಿಕೇತನವನ್ನು ಸ್ಥಾಪಿಸಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಬುಲಂದ್ ದರ್ವಾಜವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಜಹಾಂಗೀರ್, ಆಪ್ಷನ್ ಸಿ ಶಹಜಹಾನ್, ಆಪ್ಷನ್ ಡಿ ಔರಂಗಜೇಬ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಬರ್. ಬುಲಂದ್ ದರ್ವಾಜವನ್ನು ನಿರ್ಮಿಸಿದವರು ಅಕ್ಬರ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಅಜಂತಾ ಚಿತ್ರಕಲೆ ಯಾವ ಕಾಲಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮೌರ್ಯರ ಕಾಲ, ಆಪ್ಷನ್ ಬಿ ಗುಪ್ತರ ಕಾಲ, ಆಪ್ಷನ್ ಸಿ ಬೌದ್ಧರ ಕಾಲ, ಆಪ್ಷನ್ ಡಿ ಹರಪ್ಪನ್ ಅವಧಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗುಪ್ತರ ಕಾಲ. ಅಜಂತಾ ಚಿತ್ರಕಲೆ ಗುಪ್ತರ ಕಾಲಕ್ಕೆ ಸೇರಿದ್ದಾಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರೈಲು ಮಾರ್ಗವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ಎ 1953ರಲ್ಲಿ, ಆಪ್ಷನ್ ಬಿ 1853ರಲ್ಲಿ, ಆಪ್ಷನ್ ಸಿ 1895ರಲ್ಲಿ, ಆಪ್ಷನ್ ಡಿ 1858ರಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 1853ರಲ್ಲಿ. ಭಾರತದಲ್ಲಿ ರೈಲು ಮಾರ್ಗವನ್ನು 1853ರಲ್ಲಿ ಪ್ರಾರಂಭಿಸಲಾಯಿತು. ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿರುವ ಫಿಲಮೆಂಟ್ ಯಾವುದು? ಆಪ್ಷನ್ ಎ ಟಂಗ್ಸ್ಟನ್, ಆಪ್ಷನ್ ಬಿ ಪ್ಲಾಟಿನಂ, ಆಪ್ಷನ್ ಸಿ ತಾಮ್ರ, ಆಪ್ಷನ್ ಡಿ ಕಬ್ಬಿಣ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಟಂಗ್ಸ್ಟನ್. ವಿದ್ಯುತ್ ಬಲ್ಬ್ನಲ್ಲಿರುವ ಫಿಲಮೆಂಟ್ ಟಂಗ್ಸ್ಟನ್ ಆಗಿದೆ. ಮುಂದಿನ ಪ್ರಶ್ನೆ, ಆಜಾದ್ ಹಿಂದ್ ಫೌಜನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಸಿಂಗಾಪುರ್, ಆಪ್ಷನ್ ಸಿ ಬರ್ಮಾ, ಆಪ್ಷನ್ ಡಿ ಜೈಸಲ್ಮೇರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಗಾಪುರ್. ಆಜಾದ್ ಹಿಂದ್ ಫೌಜನ್ನು ಸಿಂಗಾಪುರ್ನಲ್ಲಿ ಸ್ಥಾಪಿಸಲಾಯಿತು. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಫೆಬ್ರವರಿ 1, ಆಪ್ಷನ್ ಬಿ ಮಾರ್ಚ್ 1, ಆಪ್ಷನ್ ಸಿ ಏಪ್ರಿಲ್ 1, ಆಪ್ಷನ್ ಡಿ ಮೇ 1. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 1 ಮೇ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಮೇ 1ರಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವ ಕ್ಷಯರೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಾರ್ಚ್ 20, ಆಪ್ಷನ್ ಬಿ ಮಾರ್ಚ್ 24, ಆಪ್ಷನ್ ಸಿ ಮಾರ್ಚ್ 30, ಆಪ್ಷನ್ ಡಿ ಮಾರ್ಚ್ 1. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಚ್ 24. ವಿಶ್ವ ಕ್ಷಯರೋಗ ದಿನವನ್ನು ಮಾರ್ಚ್ 24ರಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಪುಷ್ಕರ ಜಾತ್ರೆ ಎಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಜೈಪುರದಲ್ಲಿ, ಆಪ್ಷನ್ ಬಿ ಅಜ್ಮೇರ್ನಲ್ಲಿ, ಆಪ್ಷನ್ ಸಿ ಕೋಟಾದಲ್ಲಿ, ಆಪ್ಷನ್ ಡಿ ಜೈಸಲ್ಮೇರ್ನಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಜ್ಮೇರ್ನಲ್ಲಿ. ಪುಷ್ಕರ ಜಾತ್ರೆಯು ಅಜ್ಮೇರ್ನಲ್ಲಿ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ಇನ್ಸುಲಿನ್ ಅನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಡೆಂಗು, ಆಪ್ಷನ್ ಡಿ ಕರೋನಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ. ಇನ್ಸುಲಿನ್ ಅನ್ನು ಮಧುಮೇಹ ರೋಗವನ್ನು ಗುಣಪಡಿಸಲು ನೀಡಲಾಗುತ್ತದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.